ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ ಈ ವಿಶ್ರಾಂತಿಕರವಾದ ಈ ದಿನವನ್ನು ದೇವರಾದ ಕರ್ತನೊಂದಿಗೆ ಇದ್ದುಕೊಂಡು ಈ ದಿನವನ್ನು ದೇವರ ಆತ್ಮನ ಮೂಲಕವಾಗಿ ನಾವು ಕಳೆಯುವಂತೆ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದುಕೊಂಡು ಆತನ ಕೃಪೆ ಎಂಬ ಧರ್ಮದ ಬಲಗೈಯನ್ನು ಚಾಚಿ ಆತನ ಹಸ್ತದ ಮೂಲಕ ಇವತ್ತು ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ನಡೆಸುವುದಕ್ಕೋಸ್ಕರ ಇವತ್ತು ನಿಮ್ಮ ಮಧ್ಯದಲ್ಲಿದ್ದಾನೆ. ಈಗಲೂ ಎರಡು ಹಸ್ತಗಳನ್ನು ಚಾಚಿ ನನ್ನನ್ನು ನಿಮ್ಮನ್ನು ಆತನ ಬಳಿಗೆ ಕರೀತಿದ್ದಾನ್ರಿ. ಹಲ್ಲೆಲೂಯಾ! ಎಷ್ಟು ಒಳ್ಳೆ ದೇವರ್ರಿ. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದು ಯಾವುದೆಂಬುದಾಗಿ ಪೌಲನು ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾನೆ. ಇವತ್ತು ಕ್ರಿಸ್ತನ ಪ್ರೀತಿಯನ್ನು ನಾನು ನೀವು ತಿಳ್ಕೊಂಡಿರುವುದಾದರೆ, ಇವತ್ತು ಕ್ರಿಸ್ತನನ್ನು ನಾನು ನೀವು ಧರಿಸಿಕೊಂಡಿರುವುದಾದರೆ ಆತನ ಪ್ರೀತಿಯ ರುಚಿಯನ್ನು ನಾವು ಅನುಭವ ನೋಡಲಿಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ಇವತ್ತು ಲೋಕದಲ್ಲಿ ಎಷ್ಟೋ ಜನರು ದೇವರಾದ ಕರ್ತನು ಆಶೀರ್ವದಿಸಿ ಕೊಡುವಾಗ, ಓ ನಾನು ದೇವರಿಂದ ಹೊಂದಿದೆ, ಓ ದೇವರು ನನಗೆ ಅಂತ ಸಹಾಯ ಇಂಥ ಸಹಾಯ ಮಾಡಿದ, ಆ ರೀತಿ ನಡೆಸಿದ, ಈ ರೀತಿ ನಡೆಸಿದ ಎಂಬುದಾಗಿ. ಆದರೆ ಕಷ್ಟಗಳು ಬರುವಾಗ ಅದೇ ಹೊಗಳಿದಂತ ಅದೇ ನಾಲಿಗೆ, ಅದೇ ಆಶೀರ್ವದಿಸಿದಂತ ಅದೇ ದೇವರನ್ನು ಅದೇ ನಾಲಿಗೆಯಿಂದ ದೂಷಿಸುವವರಾಗಿದ್ದಾರೆ. ಎಷ್ಟೋ ಜನರನ್ನು ನಾನು ಕೇಳಿದ್ದೀನಿ. ಎಷ್ಟೋ ಜನ ಏಸಪ್ಪ ಅಂದ್ರೆ ನನಗೆ ನನ್ನ ಜೀವಿತವೇ ಎಂಬುದಾಗಿ ಹೇಳಿ, ಇವತ್ತು ಆ ಏಸಪ್ಪನಿಂದ ನನಗೆ ಏನು ಲಾಭ ಎಂಬುದಾಗಿ, ಏನು ನಮಗೆ ಸಿಕ್ಕಿತು ಎಂಬುದಾಗಿ ಹೇಳಿದವರು ಕೂಡ ಇದ್ದಾರೆ. ನಿಮ್ಮ ಜೀವಿತವನ್ನು ರೂಪಿಸುವಂಥದ್ದೇ ಏಸಪ್ಪರೇ. ಲೋಕದ ಯಾವ ಸಂಗತಿಗಳು, ನಿಮ್ಮಲ್ಲಿ ಎಷ್ಟೇ ಹಣ ಇರ್ಬೋದು, ನಿಮ್ಮಲ್ಲಿ ಎಷ್ಟೇ ಬೆಳ್ಳಿ ಬಂಗಾರಗಳಿರ್ಬೋದು, ನಿಮ್ಮ ಜೀವಿತವನ್ನು, ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏಸಪ್ಪ ಮಾತ್ರ. ಯಾಕಂದ್ರೆ ಏಸಪ್ಪ ತೋರಿಸಿದಂತ ಪ್ರೀತಿ ಈ ಲೋಕದಲ್ಲಿ ಯಾರು ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಯೇಸು ತನ್ನನ್ನೇ ನನಗೋಸ್ಕರ ನಿಮಗೋಸ್ಕರವಾಗಿ ಆ ಬಲಿ ಅರ್ಪಿಸಲಿಕ್ಕೆ, ತನ್ನ ಪ್ರಾಣವನ್ನೇ ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ, ನನ್ನನ್ನು ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ, ನಾನು ನೀನು ಸಮೃದ್ಧಿಯಾದ ಜೀವಿತವನ್ನು ಮಾಡುವುದಕ್ಕಾಗಿ ಆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಆ ದುಷ್ಟ ಜನರ ಮಧ್ಯದಲ್ಲಿ ಆ ನೀತಿವಂತನಾದಂತ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನ್ರಿ. ಇವತ್ತು ಯೇಸುವಿನ ಸ್ಥಾನವನ್ನು ಇವತ್ತು ನನಗೆ ನಿಮಗೆ ಕೊಟ್ಟಿದ್ದಾನೆ. ಆತನ ಪರಿಶುದ್ಧವಾದ ರಕ್ತದ ಮೂಲಕ ಇವತ್ತು ನಾವು ಎಷ್ಟಾಗಿ ಇದನ್ನು ಅರ್ಥ ಮಾಡಿಕೊಳ್ತಿದ್ದೀವಿ. ಇವತ್ತು ಮನುಷ್ಯನಲ್ಲಿ ಸ್ವಾರ್ಥತೆ ತುಂಬಿಕೊಂಡಿದೆ. ನಾನು, ನನ್ನದು, ನನ್ನಿಂದ ಎಲ್ಲವೂ ಎಂಬುದಾಗಿ. ಪ್ರಿಯ ದೇವಜನರೇ, ನನ್ನ ಜೀವಿತದಲ್ಲಿ ನನ್ನ ಅನುಭವ, ನನ್ನ ಯೇಸುವನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ನನಗೆ ಆತನ ಬಿಟ್ಟರೆ ಬೇರೆ ಯಾರು ಗತಿ ಇಲ್ಲ ರೀ. ಯಾಕಂದ್ರೆ ನಾನು ಈ ದಿನದಲ್ಲಿ ದೇವರ ವಾಕ್ಯವನ್ನು ಹಿಡ್ಕೊಂಡು ನಾನು ಬಲವಾಗಿ ನಾನು ಯೇಸುವಿನ ವಾಕ್ಯವನ್ನು ನಾನು ಮಾತನಾಡ್ತಿದ್ದೇನೆ ಎಂಬುದಾಗಿ ಹೇಳಿದರೆ ಆ ಯೇಸುವೇ ಕಾರಣ. ಇಲ್ಲದೆ ನನ್ನ ಜೀವಿತ ಏನಾಗಿ ಹೋಗ್ತಿತ್ತು ಎಂಬುದಾಗಿ ನನಗೆ ಗೊತ್ತಿಲ್ಲ ರೀ. ಅದೇ ಪ್ರಿಯ ದೇವಜನರೇ, ನೀವೆಷ್ಟೋ ಜನರು ನೀವು ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಾ. ಎಷ್ಟೋ ಜನರು ರೋಗದ ನರಳಾಟದಲ್ಲಿ ಇದ್ದೀರಾ. ಎಷ್ಟೋ ಜನರು ಕಷ್ಟದ ಮಧ್ಯದಲ್ಲಿದ್ದೀರಾ. ಎಷ್ಟೋ ಜನರು ಸಾಲದ ಬಾಧೆಯಲ್ಲಿದ್ದೀರಾ. ಸೈತಾನನು ಇವತ್ತು ನಿಮ್ಮ ಜೀವಿತವನ್ನು ಎಂಡು ಮಾಡಲಿಕ್ಕೆ ನೋಡ್ತಿದ್ದಾನೆ. ಪರಿಹಾರ ಕಾಣದೆ, ಓ ನನ್ನ ಜೀವಿತ ನನಗೆ ಬೇಡ, ನಾನು ಸುಸೈಡ್ ಮಾಡ್ಕೊಳ್ತೇನೆ. ಎಷ್ಟೋ ಜನರು ಸುಸೈಡ್ ಕೂಡ ಮಾಡಿಕೊಂಡಿದ್ದಾರೆ. ಕಾರಣ ಸೈತಾನನ ವಂಚನೆಗೆ ಒಳಗಾಗಿದ್ದರಿಂದ. ಪ್ರಿಯ ದೇವಜನರೇ, ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತ ಯೇಸು ಆಗಿರುವುದಾದರೆ ನಿಮ್ಮದು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಆ ಯೇಸು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ನನ್ನನ್ನು ನಡೆಸಿದಂಥ, ನನ್ನ ಕುಟುಂಬವನ್ನು ನಡೆಸಿದಂಥ ನನ್ನ ಯೇಸು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕೈ ಹಿಡಿದು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಆತನ ವಾಕ್ಯ ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ಯಾಕಂದ್ರೆ ಆ ವಾಕ್ಯ ಜೀವದಿಂದ ತುಂಬಿದ್ದೇವೆ.
ಆ ವಾಕ್ಯ ಜೀವದಿಂದ ತುಂಬಿದೆ. ಆ ಜೀವದ ವಾಕ್ಯ ನಿಮ್ಮ ಜೀವಿತ ಎಲ್ಲಿ ಸೋತು ಹೋಗಿದ, ನಿಮ್ಮ ಜೀವಿತ ಯಾವಾಗ ನಿಮ್ಮ ಜೀವಿತ ಬೇಡ ಎಂಬುದಾಗಿ ಹೇಳ್ತಿದ್ದ, ಈ ವಾಕ್ಯ ಎಂಬ ಈ ಜೀವವನ್ನು ನಿಮ್ಮ ಜೀವಿತಕ್ಕೆ ನೀವು ರಿಸೀವ್ ಮಾಡಿಕೊಳ್ಳುವುದಾದರೆ ಒಂದು ಹೊಸ ಜೀವಿತವನ್ನೇ ಯೇಸು ಸ್ವಾಮಿ ನಿಮ್ಮ ಜೀವಿತಕ್ಕೆ ಕೊಡ್ತಾನೆ. ಇಂಥ ಒಳ್ಳೆ ಜೀವಿತವನ್ನು ಕೊಡುವಂತ ಯೇಸು ಸ್ವಾಮಿ ನಿಮ್ಮ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ, ನಿಮ್ಮ ಜೀವಿತದ ಬಾಗಿಲಲ್ಲಿ ಬಂದು ನಿಂತಿರುವಾಗ ಆತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಪ್ರಿಯ ದೇವಜನರೇ, ಇಂದಿನ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿರಬೇಕು. ಇಂದಿನ ವಾಕ್ಯ ನಿಮ್ಮ ಜೀವಿತವನ್ನು ಯೇಸುವಿಗೆ ಸಮರ್ಪಿಸುವಂಥದ್ದಾಗಿರಬೇಕು. ಆದುದರಿಂದ ಇಂದಿನ ದಿನದಲ್ಲಿ ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ದೇವರ ವಾಕ್ಯ ಕೀರ್ತನೆಗಳು 1ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 1:3. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಇಲ್ಲಿ ದೇವರ ವಾಕ್ಯ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗ್ತದೆ. ಹಾಲೆಲೂಯಾ. ಅವನು ಅಂದ್ರೆ ಯಾರು? ಇವತ್ತು ನಾನು ನೀವು, ಇವತ್ತು ದೇವರಾದ ಕರ್ತನು, ಇವತ್ತು ನಿನ್ನ ವಿಷಯದಲ್ಲಿ ದೇವರಾದ ಕರ್ತನು, ಆತನು ನಿನ್ನ ಮುಖಾಮುಖಿಯಾಗಿ ನಿನ್ನ ಜೀವಿತವನ್ನು ಆತನು ಮಾತನಾಡುವನಾಗಿದ್ದಾನೆ. ಇವತ್ತು ನಾನು ನೀವು ಯಾವ ಕೊರತೆಯಲ್ಲಿದ್ದೀವಿ, ಯಾವ ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ಹಾದು ಹೋಗ್ತಿದ್ದೇವೆ ಎಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿರುವುದರಿಂದ ಇವತ್ತು ಆ ಮಾರ್ಗದಿಂದ, ಆ ಕಷ್ಟದ ಸಂಗತಿಯಿಂದ, ಆ ನೋವಿನ ಸಂಗತಿಯಿಂದ, ಆ ರೋಗದ ಸಂಗತಿಯಿಂದ, ಆ ಅವಮಾನದ ಸಂಗತಿಯಿಂದ ನಿಮ್ಮನ್ನು ಬಿಡುಗಡೆ, ಅದನ್ನು ಹೊರಗೆ ತರುವುದಕ್ಕಾಗಿ ಇಲ್ಲಿ ದೇವರಾದ ಕರ್ತನು ಆತನಲ್ಲಿ ಇರುವಂತಹ ಆ ಸಮೃದ್ಧಿಯನ್ನು ಮಾತನಾಡ್ತಿದ್ದಾನೆ, ಆಶೀರ್ವಾದವನ್ನು ನಿಮ್ಮ ಜೀವಿತಕ್ಕೆ ಮಾತನಾಡ್ತಿದ್ದಾನೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ. ಇಲ್ಲಿ 2 ಸಂಗತಿ ಇದೆ, ನೀರಿನ ಕಾಲುವೆ ಪ್ಲಸ್ ಬೆಳೆದಿರುವ ಮರ. ಇವತ್ತು ನೀರಿನ ಕಾಲುವೆ ಅಂದ್ರೆ ಇಲ್ಲಿ ಹೋಲಿ ಸ್ಪಿರಿಟ್ ಆಗಿದ್ದಾನೆ. ಪರಿಶುದ್ಧಾತ್ಮನು ನಿಮ್ಮ ಜೀವಿತಕ್ಕೆ ಆತನು ಎಂಟ್ರಿ ಆಗಿದ್ದಾನೆ. ನನ್ನನ್ನು ನಿಮ್ಮನ್ನು ಸಮೃದ್ಧಿಯಲ್ಲಿ, ಆ ಐಶ್ವರ್ಯದಲ್ಲಿ, ನಾನು ನೀವು ಕಳ್ಕೊಂಡಂತ ಎಲ್ಲ ಸಂಗತಿಗಳಲ್ಲಿ ನಿನ್ನ ಸಮೃದ್ಧಿಗಳು ಅದರ ಎರಡರಷ್ಟಾಗಿ ಆಶೀರ್ವದಿಸೋದಕ್ಕೋಸ್ಕರ ಇವತ್ತು ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು ಆತನು ಕಾಲುವೆ ಎಂಬುದಾಗಿ ಹೇಳುವುದಾದ್ರೆ ಅದು ಎಷ್ಟು ರಭಸವಾಗಿ ಹರಿತದೆ ಇವತ್ತು. ಹಲ್ಲೆಲೂಯಾ. ನಾವು ನಿಂತಂತ ನೀರಾಗಿರಬಾರ್ದು. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನಿಂತಂತ ನೀರಾಗಿರಬೇಡಿ. ಯಾಕಂದ್ರೆ ದೇವರಾದ ಕರ್ತನು ಈ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾತನಾಡ್ತಿದ್ದಾನೆ ಎಂಬುದಾಗಿ ಹೇಳುವುದಾದರೆ, ನಿಮ್ಮನ್ನು ದೇವರಾದ ಕರ್ತನು ತನ್ನ ವಾಗ್ದಾನದ ಮೂಲಕ ನಿಮ್ಮನ್ನು ಆರಿಸಿಕೊಂಡದ್ದರಿಂದ ಇವತ್ತು ತನ್ನ ಆಶೀರ್ವಾದದ ವಾಕ್ಯವನ್ನು ನೀವು ಇವತ್ತು ಯಾರಿಗೆ ಒಳಗಾಗಿದ್ದೀರಾ? ಲೋಕದ ಸಂಗತಿಗಳಿಗೆ ಒಳಗಾಗಿದ್ದೀರಾ? ಅಲ್ಲ, ಆತ್ಮನಿಗೆ ಒಳಗಾಗಿದ್ದೀರಾ? ಲೋಕದ ಸಂಗತಿಗಳಿಗೆ ಒಳಗಾಗಿರುವುದಾದರೆ ನಿಮ್ಮ ಜೀವಿತ ಚಿಂತೆಯಿಂದಲೇ ತುಂಬಿಕೊಂಡಿರ್ತದೆ, ಕಷ್ಟದಿಂದಲೇ ತುಂಬಿಕೊಂಡಿರ್ತದೆ, ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳು. ಇವತ್ತು ವೈದ್ಯರಿಗೆ ಗುಣಪಡಿಸಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾದ ರೋಗಗಳನ್ನು ತಂದಾಕುವನಾಗಿದ್ದಾನೆ. ಆದರೆ ನಿನ್ನ ಕರ್ತನು ಪರಿಶುದ್ಧಾತ್ಮನು ನಿಮ್ಮ ಈ ಸ್ಥಿತಿಗತಿಗಳನ್ನು ನೋಡಿ ನಿಮ್ಮನ್ನು ಅದರಿಂದ ಹೊರಗೆ ತರುವುದಕ್ಕಾಗಿ ಪರಿಶುದ್ಧಾತ್ಮನೇ ನಿಮ್ಮ ಲೈಫಿಗೆ ಎಂಟರ್ ಆಗಲಿಕ್ಕೆ ಬರ್ತಿದ್ದಾನೆ. ಆ ಹೋಲಿ ಸ್ಪಿರಿಟಿಗೆ, ಪರಿಶುದ್ಧಾತ್ಮನಿಗೆ ನೀವೊಂದು ಅವಕಾಶ ಕೊಟ್ಟು ನೋಡಿ. ನಿಮ್ಮ ಜೀವಿತ, ನಾನು ಸೋತು ಹೋದೆ, ಇನ್ನು ನನ್ನ ಜೀವಿತದಲ್ಲಿ ನಾನು ಮೇಲೆ ಏಳಲಿಕ್ಕೆ ಆಗಲ್ಲ, ಸಾಲದ ಬಾಧೆ ನನ್ನನ್ನು ತುಂಬಿಕೊಂಡಿದ್ದೆ,
ಜನರು ನನ್ನನ್ನು ಮುತ್ತಿಕೊಂಡಿದ್ದಾರೆ. ಇನ್ನು ನನ್ನ ಜೀವಿತವನ್ನು ನಾನೇ ಎಂಡ್ ಮಾಡ್ಕೊಳ್ತೀನಿ, ನನಗೆ ನನ್ನ ಲೈಫ್ ಬೇಡ. ದೇವರು ನಿನಗೆ ಕೊಟ್ಟಿರೋ ಒಂದು ಉತ್ತಮವಾದ ಒಂದು ಲೈಫನ್ನು ನಿನ್ಗೆ ನಿನ್ನ ಹಸ್ತದ ಮೂಲಕ ತೆಗೆದುಕೊಳ್ಳಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಪ್ರಿಯ ದೇವಜನರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಎಲ್ಲಿ ತಪ್ಪಿ ಹೋಗಿದ್ದೀರಾ, ಇವತ್ತೊಂದು ಶುಭ ಸಂದೇಶದ ದೇವರ ವಾಕ್ಯ, ಆತನು ನೀರಿನ ಕಾಲುವೆಯಾಗಿದ್ದಾನೆ. ಪರಿಶುದ್ಧಾತ್ಮನು ನಿಮ್ಮನ್ನು ತನ್ನ ಆತ್ಮನ ಮೂಲಕವಾಗಿ ಎಲ್ಲ ಕಡೆ ಆ ಕಾಲುವೆ ಅಂದರೆ ಇದ್ದಂಥ ಕೊಳೆ ಕಸಗಳನ್ನೆಲ್ಲ ಕಿತ್ತುಕೊಂಡು ಹೋಗ್ತದೆ. ಅದೇ ರೀತಿಯಾಗಿ ಪರಿಶುದ್ಧಾತ್ಮನಿಗೆ ನೀವು ಒಳಗಾಗುವುದಾದರೆ, ಪರಿಶುದ್ಧಾತ್ಮನಿಗೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಇದ್ದಂಥ ಈ ಕೊಳೆಗಳೆಂಬ ಸಂಗತಿ, ಈ ಬ್ಲಾಕ್ ಆದಂಥ ಸಂಗತಿ, ಪರಿಶುದ್ಧಾತ್ಮನು ಈ ಕಷ್ಟ, ಸಂಕಟ, ವೇದನೆ, ರೋಗ ಇದೆಲ್ಲ ಕೊಳಕಾದಂಥ ಬ್ಲಾಕ್ ಆದಂಥ ನಿಮ್ಮ ಜೀವಿತದಲ್ಲಿ ಯಾರಿಂದಲೂ ತೆಗೆದು ಹಾಕಲಿಕ್ಕೆ ಅಸಾಧ್ಯವಾದಂಥ ಈ ಸಂಗತಿಯನ್ನು ಪರಿಶುದ್ಧಾತ್ಮನು ನಿಮ್ಮ ಜೀವಿತಕ್ಕೆ ಎಂಟ್ರಾಗಿ ಅದನ್ನು ಕಿತ್ತು ಬಿಸಾಡ್ತಾನೆ. ಅದಕ್ಕೆ ನಿಮ್ಮ ಜೀವಿತವನ್ನು, ನಿಮ್ಮ ಒಂದು ದೇವರು ನಿಮಗೆ ಕೊಟ್ಟಿರುವಂತಹ ಆ ಒಂದು ಉತ್ತಮವಾದ ಲೈಫ್ ಅನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಪ್ರಿಯ ಮಗಳೇ ಶರೋಲ್, ಪ್ರಿಯ ಮಗಳೇ ಶರೋಲ್, ನಾನು ನಿನ್ನನ್ನು ಕರೆದದ್ದು ನನ್ನ ವಾಗ್ದಾನ ನಿನ್ನಲ್ಲಿ ಇರುವುದರಿಂದ, ನಿನ್ನ ಜೀವಿತವನ್ನು ರೂಪಿಸುವುದಕ್ಕೋಸ್ಕರವಾಗಿ, ನನ್ನ ಸೇವೆಗೆಂಬುದಾಗಿ ನಿನ್ನನ್ನು ಕರೆದಿದ್ದೀನಿ. ಲೋಕದ ಸಂಗತಿಗಳನ್ನು ಬದಿಗಿಡು, ಲೋಕದ ಸಂಗತಿಗಳನ್ನು ಬದಿಗಿಡು. ನನ್ನ ವಾಗ್ದಾನವನ್ನು ನೆನಪು ಮಾಡಿಕೊ. ನನ್ನೊಂದಿಗೆ ನೀನು ಮಾತನಾಡು. ಒಂದು ಕ್ಷಣದಲ್ಲಿ ಇಷ್ಟು ಸಮಯ ನೀನು ನೋಡದೆ ಇರುವಂಥ ಕಾರ್ಯವನ್ನು ಒಂದು ಕ್ಷಣದಲ್ಲಿ ನೀನು ನೋಡ್ತೀಯ. ರೀಖಾಮಾಂದೇರಿ ವಿಶಾಲರವ, ಈಗಲೂ ನಾನು ಒಂದು ಅವಕಾಶ ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರಾದ ಕರ್ತನು ನಿನ್ನ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ಬಾಯಿಂದ ನನ್ನನ್ನು ಹರಸಬೇಡ, ಹೃದಯ ಪೂರ್ವಕವಾಗಿ ನನ್ನನ್ನು ಹುಡುಕು, ಹೃದಯಪೂರ್ವಕವಾಗಿ ನನ್ನನ್ನು ಹುಡುಕು. ಯಾಕೋಬನನ್ನು ಆಶೀರ್ವದಿಸಿದ ಅದೇ ದೇವರು, ಯಾಕೋಬನಿಗೆ ವಾಗ್ದಾನ ಮಾಡಿ ಕರೆದ ಅದೇ ದೇವರು ನಾನು, ಅದೇ ದೇವರು ನಾನು ನಿನಗೆ ಪರಿಚಯಿಸಿಕೊಳ್ತಾ ಇದ್ದೀನಿ. ಎಚ್ಚೆತ್ತುಕೋ. ಅವನು ಬರೇ ಒಂದು ಕೋಲ್ನ ಮೂಲಕ ಹೋದವನು 2 ಪಾಳೆಯಕ್ಕೆ ಒಡೆಯನಾದ. ಇಡೀ ಲೋಕದ ಕಡೆಗಳಲ್ಲಿ ಸಂಚರಿಸುವುದಕ್ಕೆ ನಿನ್ನನ್ನು ನಾನು ಕರೆದಿದ್ದೀನಿ, ನನ್ನ ಸೇವೆಗೆ ಮೊದಲಾಗಿ ಕರೆದಿದ್ದೀನಿ. ಎಚ್ಚೆತ್ತುಕೋ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ಪ್ರಿಯ ಮಗಳೇ ಲಲಿತಾ, ಎಚ್ಚೆತ್ತುಕೋ. ಪ್ರಿಯ ಮಗಳೇ ಲಲಿತಾ, ನಿನ್ನ ನಾಲಿಗೆಯನ್ನು, ತುಟಿಗಳೆಂಬ ಕದವನ್ನು ನೀನು ಕಾಪಾಡಿಕೊ. ನಿನ್ನ ಜೀವಿತದಲ್ಲಿ ನನಗೆ ಮೊದಲ ಸ್ಥಾನವನ್ನು ಕೊಡು. ನಿನ್ನ ಜೀವಿತದಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ಅದನ್ನು ಸಾಲ್ವ್ ಮಾಡ್ತೀನಿ. ನನಗೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡ, ನನ್ನನ್ನು ಪರೀಕ್ಷಿಸಲಿಕ್ಕೆ ಹೋಗಬೇಡ. ನಿನ್ನ ತುಟಿಗಳೆಂಬ ಕದವನ್ನು ಕಾಪಾಡಿಕೊಳ್ಳುವುದಾಗಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಪ್ರಿಯ ದೇವಜನರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ನಿನ್ನ ಕರ್ತನು ನೀರಿನ ಕಾಲುವೆಯಾಗಿದ್ದಾನೆ. ಆ ಕಾಲುವೆ ಬಳಿಗೆ ಬನ್ನಿ. ಆ ಕಾಲುವೆ ಪರಿಶುದ್ಧಾತ್ಮನಾಗಿದ್ದಾನೆ. ಆ ಕಾಲುವೆ ಬಳಿಗೆ ನಿಮ್ಮ ಜೀವಿತವನ್ನು ತನ್ನಿ. ಆ ಕಾಲುವೆಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಪರಿಶುದ್ಧಾತ್ಮನೊಂದಿಗೆ ನಿಮ್ಮ ಜೀವಿತದಲ್ಲಿ ನೀವು ಜೀವಿಸುವುದಾದರೆ, ನೀರಿನ ಕಾಲುವೆಗಳ ಬಳಿಯಲ್ಲಿ ಪರಿಶುದ್ಧಾತ್ಮನೊಂದಿಗೆ, ಪರಿಶುದ್ಧಾತ್ಮನ ಸಮೀಪದಲ್ಲಿ ಬೆಳೆದಿರುವ ಮರ, ಯಾವ ಬಿರುಗಾಳಿ ಬರಲಿ, ಯಾವ ತೆರೆಗಳು ಬರಲಿ,
ನಿನ್ನನ್ನು ಅಲುಗಾಡಿಸಿ ನಿನ್ನ ಜೀವಿತವನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೈತಾನನು ನಿನ್ನ ಒಂದು ತಲೆ ಕೂದಲನ್ನು ಕೂಡ ನಿಮ್ಮ ತಲೆ ಕೂದಲನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹೋಲಿ ಸ್ಪಿರಿಟ್ ನಿಮ್ಮನ್ನು ಕವರ್ ಮಾಡಿಕೊಂಡಿರ್ತಾನೆ. ಯಾಕಂದ್ರೆ ಆತನ ಬಳಿಯಲ್ಲಿ ಬೆಳೆದಿರುವಂತ ಮರ ಆಗಿರ್ಬೇಕು. ಮರ ಅಂದ್ರೆ ಬರೇ ಒಂದು ಗೊಡ್ಡು ಮರ ಅಲ್ಲ, ಫಲವನ್ನು ಕೊಡುವಂತ ಮರ. ಅನೇಕ ಜನರಿಗೆ ನಿಮ್ಮ ಮೂಲಕವಾಗಿ ಆಶೀರ್ವಾದ ಸಿಗಬೇಕು. ಅನೇಕ ಜನರಿಗೆ ನಿಮ್ಮ ಮೂಲಕ ಕ್ರಿಸ್ತನನ್ನು ನೀವು ತಿಳಿಯಪಡಿಸಬೇಕು. ಪರಿಶುದ್ಧಾತ್ಮನು ಹೋಲಿ ಸ್ಪಿರಿಟ್ ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯನಾಗಿದ್ದಾನೆ. ಎಷ್ಟೋ ಕಷ್ಟ ಸಂಕಟದಲ್ಲಿದ್ದಂಥ ಜನರಿಗೆ ನೀವು ಸುವಾರ್ತೆಯ ಮೂಲಕ, ದೇವರ ವಾಕ್ಯದ ಮೂಲಕ ಅವರನ್ನು ಕೂಡ ನೀರಿನ ಬಳಿಗೆ, ಪರಿಶುದ್ಧಾತ್ಮನ ಬಳಿಗೆ ನೀವು ಕರೆತನ್ನಿ. ನೀವು ಯಾವ ರೀತಿ ಹೋಲಿ ಸ್ಪಿರಿಟ್ ಮೂಲಕ ನೀವು ಮರವಾಗಿ ನೀವು ಬೆಳೆದಿದ್ದೀರಾ, ಅದರಂತೆ ಅವರನ್ನು ಕೂಡ ಕ್ರಿಸ್ತನ ಮೂಲಕ ಮರವಾಗಿ ನೀವು ಬೆಳೆಸಿ. ದೇವರಾದ ಕರ್ತನು ಮಾತನಾಡುವಂತ ಮಾತಾಗಿದೆ. ಪ್ರಿಯ ಮಗನ ಎಬ್ನೇಸರ್, ನಿನ್ನ ಜಾಬಿಗೆ ಬೇಕಾಗಿ ನೀನು ತುಂಬಾ ಕಷ್ಟಪಡ್ತಿದ್ಯಾ. ಅನೇಕ ಕಡೆಗಳಿಗೆ ನೀನು ಅಪ್ಲಿಕೇಶನ್ ಅನ್ನು ಹಾಕಿದ್ಯಾ. ಎಲ್ಲ ನಿರೀಕ್ಷೆಯನ್ನು ಕಳ್ಕೊಂಡವನಾಗಿದ್ದಿ. ಪ್ರಿಯ ಮಗನೇ ಎಬ್ನೇಸರ್, ದೇವರ ಮಾತನ್ನು ಕೇಳಿ. ಈ ಕ್ಷಣ ನಿನ್ನ ಜೀವಿತದಲ್ಲಿ ದೇವರಾದ ಕರ್ತನು ಬದಲಾವಣೆಯನ್ನು ಉಂಟು ಮಾಡ್ತಾನೆ. ನೀನು ಹೋದ ಕಡೆಯಲ್ಲಿ ಆಶೀರ್ವಾದವನ್ನು ಕೊಡುವನಾಗಿ. ರೀಮೇನ್ ದೇರಿ ಬೀರಾರ ಕಾರಮರಬ. ಥ್ಯಾಂಕ್ ಯು ಜೀಸಸ್. ನಿನ್ನ ಜೀವಿತದಲ್ಲಿ ತಡೆಯಾಗಿರುವಂತಹ ಸಂಗತಿಯನ್ನು ಒಪ್ಪಿಸಿಕೊಡು. ನಿನ್ನ ಜೀವಿತವನ್ನು ನಾನು ಬದಲಾಯಿಸ್ತೇನೆ. ನಿನ್ನ ಜೀವಿತದಲ್ಲಿ ನಾನು ಮುಂದಾಗಿದ್ದುಕೊಂಡು ನಿನ್ನ ಜೀವಿತವನ್ನು ರೂಪಿಸ್ತೇನೆ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಸಿಸ್ಟರ್ ಡೋರತಿ, ನಾನು ಅನೇಕ ವಿಷಯದಲ್ಲಿ, ನಿನ್ನ ಮಗಳ ವಿಚಾರದಲ್ಲಿ, ನಿನ್ನ ಮಗಳ ಮದುವೆ ವಿಚಾರದಲ್ಲಿ ನಾನು ತಿಳಿಯಪಡಿಸಿದ್ದೇನೆ. ಮಗಳೇ, ಭಯ ಪಡಬೇಡ. ಎಲ್ಲ ಲೋಕದ ರೀತಿಯಲ್ಲಿ ನಡೆದಂತ ಮದುವೆ ಅಂತ ರೀತಿಯಲ್ಲಿ ನಿನ್ನ ಮಗಳ ಮದುವೆ ಅಲ್ಲ. ಉನ್ನತವಾದ ರೀತಿಯಲ್ಲಿ ಪ್ರತಿ ಒಬ್ಬೊಬ್ಬರು ನಿನ್ನ ಮಗಳ ವಿಚಾರದಲ್ಲಿ ಆಶೀರ್ವಾದದ ಮಾತುಗಳನ್ನು ಆಡುವಂತೆ ನಾನು ಕಾರ್ಯ ಮಾಡ್ತೀನಿ. ನಿನ್ನಲ್ಲಿರುವಂತ, ನಿನ್ನ ಬೊಕ್ಕಸದಲ್ಲಿರುವಂತ ಹಣವನ್ನು ನೋಡಿ ಅದನ್ನು ಅಳೆದು ಆ ರೀತಿ ನಾನು ಹೇಗೆ ಮದುವೆ ಮಾಡುವುದೆಂಬುದಾಗಿ ನೀನು ಆಲೋಚಿಸ್ತಿದ್ಯಾ. ದೇವರಾದ ಕರ್ತನು ಹೇಳ್ತಿದ್ದಾನೆ, ನಾನು ಯಜಮಾನನಾಗಿದ್ದೇನೆ ಮಗಳೇ. ಆ ಮಗಳು ನನ್ನ ಮಗಳು ಎಂಬುದಾಗಿ. ಆ ಮದುವೆ ಔತಣ ಉನ್ನತವಾಗಿ ಇರ್ತದೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಯಾವ ಕೊರತೆ ಇರುವುದಿಲ್ಲ ಮಗಳೇ, ಯಾವ ಕೊರತೆ ಇರುವುದಿಲ್ಲ. ದೇವರಾದ ಕರ್ತನು ನಿಮ್ಮನ್ನು ಬಲಪಡಿಸ್ತಿದ್ದಾನೆ. ನನ್ನೊಂದಿಗೆ ನೀನು ಮಾತನಾಡು ಮಗಳೇ. 4 ದಿಕ್ಕುಗಳಿಂದಲೂ ಸಹಾಯ ನಾನು ನಿನಗೆ ಬರುವಂಥ ರೀತಿಯಲ್ಲಿ ನಾನು ನಡೆಸ್ತೇನೆ ಎಂಬುದಾಗಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಿಗೆ ಸ್ತೋತ್ರ. ದೇವರ ವಾಕ್ಯ ಇದು ಸತ್ಯವಾಗಿದೆ ಪ್ರಿಯರೇ. ದೇವರ ವಾಕ್ಯ ಇದು ಸತ್ಯವಾಗಿದೆ. ದೇವರ ವಾಕ್ಯವನ್ನು ಎಷ್ಟು ಹತ್ತುಕೊಳ್ತೀರಾ, ಪರಿಶುದ್ಧಾತ್ಮನನ್ನು ನಿಮ್ಮ ಜೀವಿತದಲ್ಲಿ ಎಷ್ಟು ನೀವು ಹತ್ತುಕೊಳ್ತೀರಾ, ಅಷ್ಟು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ನೀವು ಕಾಣ್ತೀರಾ. ಪರಿಶುದ್ಧಾತ್ಮನೊಂದಿಗೆ ನೀವು ಮರವಾಗಿ ನೀವು ಬೆಳಿತೀರಾ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಫಲ ಕೊಡುವಂತವರಾಗಿರಿ ಪ್ರಿಯರೇ. ದೇವರ ಆತ್ಮನಿಂದ ನೀವು ಹೊಂದಿಕೊಂಡಂತ ಆಶೀರ್ವಾದವನ್ನು ನೀವು ಬಚ್ಚಿಡಬೇಡಿ. ಇನ್ನೊಬ್ಬರಿಗೆ ತಿಳಿಯಪಡಿಸಿ, ಇನ್ನೊಬ್ಬರಿಗೆ ಕೊಡಿ ಅದನ್ನು. ಒಳ್ಳೆ ಫಲ ಅದು ಯಥಾರ್ಥವಾದ ಹೃದಯವಾಗಿದೆ. ಕೊಡುವಂತ ಕೈಗಳನ್ನಾಗಿ ದೇವರಾದ ಕರ್ತನು ಮಾರ್ಪಡಿಸ್ತಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕೊರತೆ ಇರಬಾರ್ದೆಂಬುದಾಗಿ ಬರೇ ಮರವಾಗಿ ಬೆಳೆಯುವಂಥದ್ದಲ್ಲ. ಆ ಮರ ಫಲವನ್ನು ಕೊಡು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ಫಲವನ್ನು ಕೊಡುವಂತವರಾಗಿರ್ಬೇಕೆಂಬುದಾಗಿ. ಅಂತ ಮರವು ತಕ್ಕ ಕಾಲದಲ್ಲಿ ಪ್ರತಿದಿನ ನೀವು ಎಲ್ಲಿ ಹೋದ್ರೂ ಕೂಡ ನೀವು ಸಕ್ಸಸ್ ಆಗ್ತೀರಾ. ಎಲ್ಲಿ ಹೋದ್ರೂ ಕೂಡ ಜಯವನ್ನು ನೀವು ಕಾಣ್ತೀರಾ. ಜಯದ ಮೇಲೆ ಜಯ, ಆಶೀರ್ವಾದದ ಮೇಲೆ ಆಶೀರ್ವಾದ. ನಾನು ಯಾರಿಗೂ ಬೇಡವಾಗಿದ್ದೇನೆ, ಯಾರು ನನ್ನನ್ನು ನೋಡುವುದಿಲ್ಲ, ನನಗೆ ಯಾರೂ ಸಹಾಯ ಮಾಡೋರಿಲ್ಲ, ನನಗೆ ಸರಿಯಾದ ಜಾಬ್ ಇಲ್ಲ. ಅನೇಕ ರೀತಿಯಲ್ಲಿ ಅನೇಕ ಜನರು ನೀವು ಅಂದುಕೊಳ್ತಿದ್ದೀರಾ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಪರಿಶುದ್ಧಾತ್ಮನು ಹೇಳ್ತಾನೆ,
ಫಲವನ್ನು ಕೊಡು ಮಗನೇ, ಫಲವನ್ನು ಕೊಡು ಮಗಳೇ. ನಾನು ನಿಮ್ಮನ್ನು ಆಶೀರ್ವದಿಸಿ ಮರವನ್ನಾಗಿ, ಅದು ಸ್ಟ್ರಾಂಗ್, ನಿಮ್ಮ ಜೀವಿತದ ಬೇರು ಅದು ಆಳಕ್ಕೆ ಹೋಗ್ತದೆ. ಅದರ ಎಲೆ ಬಾಡುವುದೇ ಇಲ್ಲ. ಅಂದರೆ ಎಲೆ ಅಂದರೆ ನಿಮ್ಮ ಜೀವಿತ, ನಿಮ್ಮ ಲೈಫ್. ಅದು ಎಲೆ ಅಂದರೆ ಬಾಡುವುದೇ ಇಲ್ಲ. ಅಂದರೆ ಈಗ ಮರ ಆದ ನಂತರ ಎಲೆ ಬಾಡೇ ಬಾಡ್ತದೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಜೀವಿತವನ್ನು ಹೋಲಿಸ್ತಾ ಇದೆ. ಅದಕ್ಕೆ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು ನಿನ್ನ ಜೀವಿತವನ್ನು ತೋರಿಸ್ತಿದ್ದಾನೆ. ಎಲೆಯಂತೆ ನಿನ್ನ ಜೀವಿತ ಬಾಡುವುದಿಲ್ಲ. ಯಾಕಂದ್ರೆ ನಿನ್ನ ಕನೆಕ್ಷನ್, ನಿನ್ನ ಕನೆಕ್ಟಿಂಗ್ ಹೋಲಿ ಸ್ಪಿರಿಟ್ನೊಂದಿಗಿದೆ. ಹೋಲಿ ಸ್ಪಿರಿಟ್ ಯಾವಾಗಲೂ ಬಾಡಿ ಹೋಗುವಂತ ದೇವರಲ್ಲ, ಉತ್ತೇಜನ ಪಡಿಸುವ ದೇವರು ಆತನು, ಅಭಿವೃದ್ಧಿ ಪಡಿಸುವ ದೇವರು, ಆಶೀರ್ವಾದ ಪಡಿಸುವ ದೇವರು, ವಾಗ್ದಾನವನ್ನು ಮಾಡಿ ಆ ವಾಗ್ದಾನವನ್ನು ನೆರವೇರಿಸುವ ದೇವರು. ಅಂತ ಮರವಾಗಿ ನೀವು ಬೆಳೆಯುವುದಾದರೆ, ಅಂತ ಮರ ನೀವು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ದೇವರ ವಾಗ್ದಾನವನ್ನು ದೇವರ ಆತ್ಮನೊಂದಿಗಿದ್ದುಕೊಂಡು ಹೋರಾಡಿ ನೀವು ಪ್ರಾರ್ಥಿಸುವುದಾದರೆ, ಆ ವಾಗ್ದಾನಗಳು ಅದು ಎಷ್ಟೇ ಹಾಕಿದ್ರು, ಎಷ್ಟು ದೊಡ್ಡ ಹಾಕಿದ್ರು ಕೂಡ, ಪಾತಾಳದಲ್ಲಿ ಇದ್ರೂ ಕೂಡ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಯಾಕಂದ್ರೆ ನನ್ನ ಕರ್ತನು ಶಕ್ತಿಯುಳ್ಳ ದೇವರು. ಆತನ ವಾಕ್ಯ ಅದು ಜೀವದಿಂದ ತುಂಬಿದೆ. ಆ ವಾಕ್ಯ ಬೆಂಕಿ ಆಗಿದೆ. ನಿನ್ನ ಜೀವಿತದಲ್ಲಿ ಇರುವಂತಹ ಕೊರತೆಯನ್ನು ಸುಟ್ಟಾಗ್ತದೆ. ಅದು ಆತ್ಮನ ಫಲವನ್ನು ಕೊಡುವಂತೆ ನೀವು ಆತನ ಎಲೆ, ಅಂದ್ರೆ ನಿಮ್ಮ ಜೀವಿತ ಕ್ರಿಸ್ತನೊಂದಿಗೆ, ಪರಿಶುದ್ಧಾತ್ಮನೊಂದಿಗೆ ಇರುವುದಾದರೆ ನೀವು ಎಲ್ಲಿ ಹೋದರೂ ನೀವು ಜಯವನ್ನು ಕಾಣ್ತೀರಾ. ವೈರಿಗಳ ಮುಂದೆ ನಾನು ನಿನಗೋಸ್ಕರ ಔತಣ ಸಿದ್ಧಪಡಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ದಾವೀದನ ಹೇಳ್ತಾನೆ, ನಿಮ್ಮನ್ನು ಯಾರು ದೂಷಿಸಿದಾರ, ಯಾರು ಅವಮಾನ ಪಡಿಸಿದಾರ, ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ಯಾರು ನಿಮ್ಮನ್ನು ಅವಮಾನ ಮಾಡಿಸಿದಾರ, ಅವರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ. ನೀವು ಯಾರೆಂಬುದಾಗಿ ಸ್ಥಾಪಿಸ್ತಾನೆ. ನಿಮ್ಮ ಜೀವಿತ ಅವರ ಮುಂದೆ ದಿನ ದಿನ ಅಭಿವೃದ್ಧಿ ಹೊಂದುತ್ತದೆ, ಆಶೀರ್ವಾದ ಹೊಂದುತ್ತದೆ, ಸಮೃದ್ಧಿ ಹೊಂದುತ್ತದೆ. ಪ್ರಿಯರೇ, ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ನೀರಿನ ಕಾಲುವೆಗಳ ಬಳಿಗೆ ಬನ್ನಿ, ಪರಿಶುದ್ಧಾತ್ಮನ ದೇವರ ವಾಕ್ಯದ ಬಳಿಗೆ ಬನ್ನಿ. ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಜೀವಿತ ಮಾರ್ಪಾಟಾಗ್ತದೆ. ಯಾರು ನಿಮ್ಮನ್ನು ಅಲ್ಲಗಳೆದಿದ್ದಾರ, ಯಾರು ನಿಮ್ಮನ್ನು ತುಚ್ಛವಾಗಿ ಕಂಡಿದ್ದಾರ, ಯಾರ ಗಣನೆಗೆ ನೀವು ಬರ್ತಾ ಇಲ್ವೋ ಅವರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಸ್ಥಾಪಿಸ್ತಾನೆ. ಯಾರು ನಿಮ್ಮನ್ನು ಕಾಣುವಾಗ ಓರೆಯಾಗಿ ಹೋಗ್ತಿದ್ದಾರ, ಅವರೇ ನಿಮ್ಮ ಬಳಿಗೆ ಬರುವಾಗ ದೇವರು ನಿಮ್ಮನ್ನು, ಅವರಿಗೆ ನಿಮ್ಮ ಮೂಲಕ ಸಹಾಯ ದೊರಕುವಂತೆ ಪರಿಶುದ್ಧಾತ್ಮನು ನಡೆಸ್ತಾನೆ. ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗ್ತದೆ. ನೀವು ಕೈ ಹಾಕುವಂತ ಪ್ರತಿ ಒಂದೊಂದು ಕೂಡ ಪರಿಶುದ್ಧಾತ್ಮನ ಮೂಲಕ ಸಫಲ ಆಗ್ತದೆ. ಜಯವನ್ನು ಹೊಂದ್ತೀರಾ, ಎಲ್ಲದಲ್ಲಿ ಸಕ್ಸಸ್ ಆಗ್ತೀರಾ ಪ್ರಿಯರೇ. ಯಾಕಂದರೆ ನಿಮ್ಮ ಜೀವಿತವೇ ದೇವರಾದ ಕರ್ತನಿಗೆ ಒಪ್ಪಿಸಿಕೊಡುತ್ತಾರೆ. ಪ್ರಿಯ ದೇವಜನರೇ, ಈ ವಾಕ್ಯ ಸರಿಯಾಗಿ ನೀವು ಯಾರ್ಯಾರ ವಿಚಾರದಲ್ಲಿ ದೇವರು ಮಾತನಾಡಿದಾನ, ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನೀವು ಕೇಳುವಂತ ನಿಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಕೊಡಿ. ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು ಮಾಡ್ತಾನೆ ಪ್ರಿಯರೇ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ವಾಗ್ದಾನ ಇದೆ. ಆ ವಾಗ್ದಾನ ಒಂದು ವೇಳೆ ತಡೆ ಆಗ್ತಿರ್ಬೋದು. ಆ ವಾಗ್ದಾನ ತಡೆ ಆಗ್ಲಿಕ್ಕೆ ಕಾರಣ ಒಂದು ವೇಳೆ ನೀವೇ ಆಗ್ತಿರ್ಬೋದು. ದೇವರ ವಾಕ್ಯವನ್ನು ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರಿ, ಲೋಕದ ಎಲ್ಲ ಸಂಗತಿಗಳನ್ನು ಪ್ರೀತಿ ಮಾಡ್ತೀರಾ, ಆದರೆ ದೇವರಾದ ಕರ್ತನನ್ನು ಮಾತ್ರ ಬರೀ ಬಾಯಿಂದ ನೀವು ಹರಸಬೇಡಿ, ಹೃದಯದಿಂದ ದೇವರಿಗೆ ಸ್ಥಾನವನ್ನು ಕೊಡಿ. ನಿಮ್ಮ ಹೃದಯದಿಂದ ದೇವರಿಗೆ ಮಹಿಮೆ ಪಡಿಸಿ, ನಿಮ್ಮ ಹೃದಯ ಪೂರ್ವಕ ದೇವರನ್ನು ಘನಪಡಿಸಿ. ಎಲ್ಲರ ಮಧ್ಯದಲ್ಲಿ ದೇವರಾದ ಕರ್ತನನ್ನು ಘನಪಡಿಸ್ತಾನೆ, ನಿಮ್ಮನ್ನು ಮಹಿಮೆ ಪಡಿಸ್ತಾನೆ. ನೀವು ಇದ್ದ ಹಾಗೆ ಇರಲ್ಲ ರೀ. ನೀವು ಸೋತು ಹೋಗಿದೆ ಎಂಬುದಾಗಿ ತಿಳ್ಕೊಳ್ಬೇಡಿ. ಒಂದು ವೇಳೆ ಸತ್ಯವನ್ನು ತಿಳ್ಕೊಳ್ಳದೆ ಇದ್ದದರಿಂದ ನೀವು ಸೋತು ಹೋಗಿದ್ದೀರಾ. ಇವತ್ತು ಸೈತಾನ ನಿಮ್ಮ ಜೀವಿತದಲ್ಲಿ ಮೋಸ ಮಾಡ್ತಿದ್ದಾನೆ. ಆದರೆ ಒಂದು ಅವಕಾಶ, ನೀರಿನ ಕಾಲುವೆಗಳ ಬಳಿಗೆ ಬನ್ನಿ, ಪರಿಶುದ್ಧಾತ್ಮನ ಬಳಿಗೆ ಬನ್ನಿ, ಹೋಲಿ ಸ್ಪಿರಿಟ್ ಬಳಿಗೆ ಬನ್ನಿ. ಹೋಲಿ ಸ್ಪಿರಿಟ್ಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ನೀವು ಗಿಡ ಅಲ್ಲರಿ, ಮರವಾಗಿ ಬೆಳಿತೀರಾ. ಆ ಮರ ಕೂಡ ನಿಮ್ಮ ಜೀವಿತ ಪರಿಶುದ್ಧಾತ್ಮನ ಮೂಲಕ ಸ್ಟ್ರಾಂಗ್ ಆಗಿರ್ತದೆ. ಆ ಸಮಯದಲ್ಲಿ ಯಾರು ಏನು ಮಾಡಿದರೂ ಕೂಡ ನಿಮ್ಮನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವಜನರೇ,
ಪ್ರಿಯ ಮಗನೇ ಆಲ್ಡನ್, ಪ್ರಿಯ ಮಗನೇ ಆಲ್ಡನ್, ರೈಸ್ ಅಪ್ ಇನ್ ದ ನೇಮ್ ಆಫ್ ಜೀಸಸ್ ನಾಜರೇತ್, ರೈಸ್ ಅಪ್ ಇನ್ ದ ನೇಮ್ ಆಫ್ ಜೀಸಸ್. ದೇವರು ನಿನ್ನನ್ನು ತನ್ನ ಸೇವೆಗೆ ಕರೆದಿದ್ದಾನೆ. ಏಳು ಏಳು. ಫ್ರೆಂಡ್ಸ್ಗಳು ಎಂಬುದಾಗಿ ಫ್ರೆಂಡ್ಸ್ಗಳ ಹಿಂದೆ ಓದಿ ಎಲ್ಲ ಕೈ ಬಿಟ್ರು. ಈಗ ಯಾವುದೋ ಒಂದು ಮೂಲೆಯಲ್ಲಿ ನೀನು ಕೂಗ್ತಾ ಇದೆಯಾ, ಹೇಳು ಅಲ್ಲಿ ಆ ಸ್ಥಳದಿಂದ, ರೈಸ್ ಅಪ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಹಸ್ತ ನಿನ್ನನ್ನು ಎಬ್ಬಿಸ್ತಾ ಇದೆ. ಆತನು ತನ್ನ ಸೇವೆಗೆ ನಿನ್ನನ್ನು ಕರೆದಿದ್ದಾನೆ. ನೀನು ಮರವಾಗಿ ಬೆಳಿಬೇಕು. ನಿನ್ನ ಜೀವಿತ ಎಲೆಯಾಗಿರ್ಬೇಕು. ಹಸಿರು ಎಲೆದಂತೆ, ಬಾಡಿ ಹೋದ ಎಲೆ ಅಂತೆ ಅಲ್ಲ, ಹಸಿರು ಎಲೆ ಅಂತೆ ಇರಬೇಕು. ನಿನ್ನ ಕಾರ್ಯವೆಲ್ಲ, ನೀನು ಕೈ ಹಾಕುವಂತ ಕಾರ್ಯ ಸಫಲಪಡಿಸುವಂತೆ ದೇವರಾದ ಕರ್ತನ. ಪ್ರಿಯ ಮಗನೇ ಆಲ್ಡನ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ, ಆದರೆ ದೇವರಾದ ಕರ್ತನೆ ನಿಮ್ಮನ್ನು ಹೆಸರಿಡಿದು ಕರೀತಿದ್ದಾನೆ. ನಿಮ್ಮ ಹೆಸರಿಡಿದು ಕರೀತಿದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ. ಯೇಸುವಿನ ಹಸ್ತ, ಪರಿಶುದ್ಧಾತ್ಮನ ಹಸ್ತ ನಿಮಗೋಸ್ಕರ ಚಾಚಲ್ಪಟ್ಟಿದೆ. ಆತನ ಬಳಿಗೆ ಬನ್ನಿ. ಇದು ಒಂದು ಒಳ್ಳೆ ಅವಕಾಶ ನಿಮಗೆ. ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಪ್ರಿಯರೇ. ನೀರಿನ ಕಾಲುವೆಗಳ ಬಳಿಗೆ ಬನ್ನಿ. ದೇವರ ವಾಕ್ಯದ ಬಳಿಗೆ ಬನ್ನಿ. ಪರಿಶುದ್ಧಾತ್ಮನ ಬಳಿಗೆ ಬನ್ನಿ. ಯೇಸುವಿನ ಪ್ರೀತಿಯ ರುಚಿಯನ್ನು ಅನುಭವ ಸವಿದು ನೋಡಿ. ಆ ರುಚಿಯನ್ನು ಇನ್ನೊಬ್ಬರಿಗೂ ನೀವು ಕೊಡಿ. ಥ್ಯಾಂಕ್ ಯು ಜೀಸಸ್. ಪ್ರಿಯ ಮಗನೇ ಗ್ಲಾಡ್ಸನ್, ಪ್ರಿಯ ಮಗನೇ ಗ್ಲಾಡ್ಸನ್, ನಿನ್ನ ಹಳೆ ಜೀವಿತವನ್ನು ಬಿಡು. ನಿನ್ನ ಹಳೆ ಜೀವಿತವನ್ನು ಬಿಡು. ನೂತನ ಹೃದಯವನ್ನು ನಾನು ನಿನ್ನನ್ನು ನಿರ್ಮಿಸ್ತೀನಿ. ನಿನ್ನನ್ನು ಕರೆದದ್ದು ನಾನು ಸೇವೆಗೆ. ಲೋಕದ ರೀತಿಯಲ್ಲಿ ಅನೇಕ ಮೋಸ ಮಾಡಿ ಮೋಸಕ್ಕೆ ಒಳಗಾಗಿದ್ದೆ ನೀನು. ಆ ಮೋಸದಿಂದ ಹೊರಗೆ ಬಾ. ಯಥಾರ್ಥವಾಗಿ ಒಪ್ಪಿಕೋ ಪ್ರಿಯ ಮಗನೇ. ಸೆರೆವಾಸದಿಂದ ನಾನು ಹೊರಗೆ ತರ್ತೇನೆ. ನಾನು ಸೆರೆವಾಸದಿಂದ ನಾನು ನಿನ್ನನ್ನು ಹೊರಗೆ ತರ್ತೀನಿ. ಅವರ ಮಧ್ಯದಲ್ಲಿ ಯಾರು ಸೆರೆಮನೆ ವಾಸಕ್ಕೆ ನಿನ್ನ ಮೇಲೆ ಅಪವಾದವನ್ನು ಹಾಕಿದ ಅವರ ಮಧ್ಯದಲ್ಲಿ ನಾನು ನಿನ್ನನ್ನು ಸ್ಥಾಪಿಸ್ತೇನೆ. ನೀರಿನ ಪರಿಶುದ್ಧಾತ್ಮನಾಗಿರೋ ನನ್ನ ಬಳಿಗೆ ಬಾ. ಯಥಾರ್ಥವಾದ ಹೃದಯದಿಂದ ಬಾ. ಎಲ್ಲವನ್ನು ನಾನು ಕ್ಲಿಯರ್ ಮಾಡ್ತೇನೆ ಎಂಬುದಾಗಿ ದೇವರಾದ ಕರ್ತನು. ಪ್ರಿಯ ಮಗನೇ ಗ್ಲಾಡ್ಸನ್, ದೇವರಾದ ಕರ್ತನು ನಿಮ್ಮ ಹೆಸರನ್ನು ಹಿಡಿದು ಕರೀತಿದ್ದಾನೆ. ನಿಮ್ಮ ಜೀವಿತವನ್ನು ಮಾರ್ಪಡಿಸ್ತಾನೆ. ನೀವು ಕಳ್ಕೊಂಡದಲ್ಲಿ 2% ದೇವರಾದ ಕರ್ತನು ನಿಮಗೆ ಕೊಡ್ಲಿಕ್ಕಿದ್ದಾನೆ. ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಥ್ಯಾಂಕ್ ಯು ಜೀಸಸ್. ನನ್ನ ಮುಂದೆ ಯಥಾರ್ಥವಾಗಿರು ಮಗನೇ, ನನ್ನ ಮುಂದೆ ಯಥಾರ್ಥವಾಗಿರು. ಉನ್ನತವಾದ ಕಾರ್ಯವನ್ನು ನಿನ್ನ ಮೂಲಕ ನಾನು ಮಾಡಲಿಕ್ಕಿದ್ದೇನೆ ಮಗನೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ದೇವರು ಮೈಟಿಯಾಗಿ ನಡೆಸ್ತಿದ್ದಾನೆ. ಒಬ್ಬೊಬ್ಬರ ವಿಷಯದಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಯಾಕೆ? ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ. ದೇವರಿಂದ ದೂರ ಹೋಗಬೇಡಿ. ದೇವರ ಬಳಿಗೆ ಬನ್ನಿ. ಯಥಾರ್ಥವಾಗಿ ದೇವರಾದ ಕರ್ತನನ್ನು ಸೇವಿಸಿ. ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿ. ಯಥಾರ್ಥವಾಗಿ ದೇವರ ಮುಂದೆ ನೀವು ಮೊರೆ ಇಡಿ. ನೀವು ಇದ್ದಂತೆ ಇರಲ್ಲ. ಯಾಕೋಬನು 2 ಪಾಳ್ಯಕ್ಕೆ ಒಡೆಯರಾದ, ನೀವು ಕೂಡ 2 ಪಾಳ್ಯಕ್ಕೆ ಒಡೆಯರಾಗ್ತೀರ. ಅಂದರೆ ಡಬಲ್ ಬ್ಲೆಸ್ಸಿಂಗ್ಸ್. 2 ಪಾಳ್ಯ ಅಂದರೆ ಡಬಲ್ ಬ್ಲೆಸ್ಸಿಂಗ್ಸ್. ಆ ಡಬಲ್ ಬ್ಲೆಸ್ಸಿಂಗ್ಸ್ ಅನ್ನು ನೀವು ಹೊಂದಿಕೊಳ್ತೀರ. ಪ್ರಿಯ ದೇವಜನರೇ, ಪ್ರಿಯ ದೇವಜನರೇ, ದೇವರ ಸ್ವರವನ್ನು ನೀವು ಕೇಳುವುದಾದರೆ, ಪರಿಶುದ್ಧಾತ್ಮನ ಬಳಿಗೆ ಬಂದು ನಿಮ್ಮ ಜೀವಿತವನ್ನು ಪರಿಶುದ್ಧಾತ್ಮನಿಗೆ ನೀವು ಒಪ್ಪಿಸಿಕೊಡುವುದಾದರೆ, ನಿಮ್ಮ ಜೀವಿತ ಇದ್ದಾಗೆ ಇರಲ್ಲ. ದೇವರಾದ ಕರ್ತ ನಿಮ್ಮನ್ನು ಟಚ್ ಮಾಡ್ತಾನೆ. ದೇವರಾದ ಕರ್ತ ನಿಮ್ಮ ಜೀವಿತವನ್ನು ರೂಪಿಸ್ತಾನೆ. ನೀವು ಬೇಕು, ದೇವರಾದ ಕರ್ತನಿಗೆ ನೀವು ಬೇಕು. ಯಾಕಂದ್ರೆ ದೇವರಾದ ಕರ್ತ ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ನೆರವೇರಬೇಕು ಪ್ರಿಯರೇ. ಟೋಟಲಿ ಅಬ್ರಹಾಮನು ಟೋಟಲ್ ಸರೆಂಡರ್ ಆದ ರೀತಿಯಲ್ಲಿ ದೇವರಾದ ಕರ್ತನಿಗೆ ಸರೆಂಡರ್ ಆಗಿರಿ. ನಿಮ್ಮ ಹೃದಯ ಪೂರಕವಾಗಿ ದೇವರಾದ ಕರ್ತನಿಗೆ ಮಾತನಾಡಿ. ದೇವರಾದ ಕರ್ತನ ನಡೆಸ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಮಾಸ್ಟರ್. ಪ್ರಿಯ ಮಗಳ ಶಾರೋಲ್, 2ನೇ ಸಾರಿ ದೇವರು ಮಾತನಾಡ್ತಿದ್ದಾನೆ.
ಬ್ಲೂ ಪ್ರಿಂಟ್ ನಾನು ನಿನಗೆ ಕೊಡ್ತೀನಿ. ನನ್ನಲ್ಲಿ ಯಥಾರ್ಥವಾಗಿ ನೀನು ಕೇಳುವುದಾದರೆ ಆ ಬ್ಲೂ ಪ್ರಿಂಟ್ ನೀನು ಸೇರಬೇಕಾದ ಸ್ಥಳವನ್ನು ತೋರಿಸ್ತದೆ. ಆ ಮನೆಯೊಳಗೆ ನೀನು ಹೋಗ್ತೀಯ. ಆ ಮನೆ ನಿನ್ನದು, ನಿನ್ನ ಕುಟುಂಬ. ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡ. ಈ ಒಂದು ಅವಕಾಶವನ್ನು ನಿನ್ನ ಜೀವಿತದಲ್ಲಿ ಉಪಯೋಗಿಸಿಕೋ. ಲೋಕದ ಕಡೆಗೆ ವಾಲಿದಂಥ ಮನಸ್ಸು, ಆಲೋಚನೆಯನ್ನು, ಲೋಕ ಸಂಬಂಧವಾದ ಸಂಗತಿಗಳನ್ನು ಬಿಟ್ಟು ನನ್ನ ಕಡೆಗೆ ನೀನು ತಿರುಗುವುದಾದರೆ ಆ ಬ್ಲೂ ಪ್ರಿಂಟನ್ನು ನಾನು ನಿನಗೆ ತೋರಿಸ್ತೀನಿ. ಆ ಬ್ಲೂ ಪ್ರಿಂಟಿನ ಆ ಸ್ಥಳಕ್ಕೆ ನಾನು ನಿನ್ನನ್ನು ಕರ್ಕೊಂಡೋಗಿ ನಡೆಸ್ತೀನಿ. ಥ್ಯಾಂಕ್ ಯು ಜೀಸಸ್. ನನಗೆ ವಿಧೇಯರಾಗು. ಹಲ್ಲೆಲೂಯಾ. ನನ್ನ ಆತ್ಮನ ಮೂಲಕ ಅಭಿಷೇಕಿಸಲ್ಪಟ್ಟವರು ನೀನು. ಅಭಿಷೇಕದ ಮೇಲೆ ಗೌರವವನ್ನು ಸಲ್ಲಿಸು. ಅಭಿಷೇಕವನ್ನು ಯಥಾರ್ಥ ಗೌರವಿಸು. ಅದು ನನ್ನ ರಕ್ತವಾಗಿದೆ ಮಗಳೇ, ನನ್ನ ರಕ್ತವಾಗಿದೆ. ಆ ರಕ್ತವನ್ನು ಗೌರವಿಸು, ಪ್ರೀತಿ ಮಾಡು. ಲೋಕದ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಡ. ನನ್ನ ಆತ್ಮನ ಮೂಲಕ ನೀನು ಉಪಯೋಗಿಸು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ತನ್ನ ಒಂದು ಉದ್ದೇಶದ ಮೇರೆಗೆ ನಿಮ್ಮನ್ನು ಕರೆದಂತ ದೇವರು. ಅದಕ್ಕೋಸ್ಕರ ನಿಮ್ಮ ಹೆಸರನ್ನು ಹಿಡಿದು ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ಸೈತಾನ ನಿಮ್ಮ ಜೀವಿತವನ್ನು ಕದ್ದುಕೊಳ್ಳದಾಗೆ, ಹಾಳು ಮಾಡದಾಗೆ, ಕೊಯ್ಯದಾಗೆ, ನಾಶ ಮಾಡದಾಗೆ ಆತನು ನಿಮ್ಮ ಜೀವಿತದಲ್ಲಿ ಜೀವವುಳ್ಳವನಾಗಿಯೂ ಸಮೃದ್ಧಿನ ನಡೆಸುವುದಕ್ಕೋಸ್ಕರ ಪರಿಶುದ್ಧಾತ್ಮನು ಕಾಲುವೆಯಾಗಿ ನಿಮ್ಮ 2 ಹಸ್ತಗಳನ್ನು ಚಾಚಿ ನಿಮ್ಮ ಬಳಿಗೆ ಬರ್ತಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಹೃದಯಗಳನ್ನು ಮೊಂಡುತನ ಮಾಡಿಕೊಳ್ಬೇಡಿ. ನೀವು ವಾಕ್ಯವನ್ನು ಕೇಳಿದಂತೆ ನೀವು ಯಾರೇ ಆಗಿರಲಿ, ಇದನ್ನು ನೀವು ಕೂಡ ಅನುಭವಿಸಿ ಇತರರು ಕೂಡ ಅದು ಅನುಭವಿಸುವಂತೆ, ನೀವು ಆಶೀರ್ವಾದ ಹೊಂದಿ ಇತರರು ಕೂಡ ಇದರ ಮೂಲಕ ಆಶೀರ್ವಾದ ಹೊಂದುವಂತೆ ಅನೇಕ ಜನರಿಗೆ ಸೆಂಡ್ ಮಾಡಿ ಪ್ರಿಯರೇ. ಇದರಲ್ಲಿ ಹಣ ಮಾಡುವಂಥ ಉದ್ದೇಶ ಅಲ್ಲ ಪ್ರಿಯರೇ. ಪ್ರತಿಯೊಬ್ಬೊಬ್ಬರ ಹೃದಯವನ್ನು ದೇವರ ವಾಕ್ಯ ಟಚ್ ಮಾಡಬೇಕು. ದೇವರ ವಾಕ್ಯ ಪ್ರತಿಯೊಂದೊಂದು ಹೃದಯಕ್ಕೆ ಸಾರಲ್ಪಡಬೇಕು. ಅದಕ್ಕೋಸ್ಕರ ಆ ಉದ್ದೇಶದ ಮೇರೆಗೆ ನಿಮ್ಮಲ್ಲಿ ತಿಳಿಯಪಡಿಸ್ತಿದ್ದೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.